ಇವಾಗ ನೀವು ನೋಡ್ಬೋದು ಆರೋಗ್ಯ ರಕ್ಷಕ ಹಣ್ಣುಗಳ ಒಂದು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಸಾಮಾನ್ಯವಾಗಿ ನೋಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಹೆಲ್ತ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ತಾಯಿದೆ ಅಲ್ವಾ. ಎಷ್ಟೇ ಟ್ಯಾಬ್ಲೆಟ್ಸ್ಗಳು, ಎಷ್ಟೇ ಔಷಧಿಗಳು ತೊಗೊಂಡು, ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರೂ ಅದು ಒಂದು ಟೆಂಪ್ರರಿಗೆ ಮಾತ್ರ ಇರುತ್ತೆ ಹೊರತು ಅದು ನಮಗೆ ಪರ್ಮನೆಂಟ್ ಆಫ್ ಸೊಲ್ಯೂಷನ್ ಸಿಗೋದಿಲ್ಲ. ಅದಕ್ಕಾಗಿ ನಾವು ಇರುವಂತಹ ನಮ್ಮಲ್ಲಿ ನಮ್ಮ ಕಿಚನ್ನಲ್ಲೇ ಇರುವಂತಹ ನಮ್ಮ ಸುತ್ತಮುತ್ತ ಇರುವಂಥ ಗಿಡಗಳು, ಹಣ್ಣುಗಳು, ತರಕಾರಿಗಳ ಮೂಲಕ ಯಾವ ರೀತಿ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಂದು ಕಿರು ಮಾಹಿತಿಯನ್ನು ನಿಮಗೆ ಕೊಡಬೇಕು. ಅದು ತುಂಬ ಎಲ್ಲರಿಗೂ ಉಪಯುಕ್ತವಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಇದು ತುಂಬ ಆರೋಗ್ಯವಾಗಿ ಇರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ನಾನು ಇದೊಂದನ್ನು ಇನ್ಫಾರ್ಮೇಷನ್ ತಂದಿದ್ದೀನಿ. ಸೊ ಇವಾಗ ನೀವು ನೋಡ್ಬೋದು, ಫಸ್ಟ್ ಒನ್ ನಾನು ಸೇಬು ಅಂತ ಕೊಟ್ಟಿದ್ದೀನಿ. ಸೇಬು ಯಾವೊಂದು ರೋಗಕ್ಕೆ ಒಂದು ರಾಮಬಾಣ ಅಂದರೆ ಹೃದಯ ರೋಗ ನಿವಾರಣೆಗೆ. ಸೊ ಇವಾಗ ನೋಡ್ಬೋದು, ಚಿಕ್ಕ ಮಕ್ಳಿಗೂ ಹೃದಯ ಹಾರ್ಟ್ ಅಟ್ಯಾಕ್ ಅನ್ನೋದನ್ನು ಕಾಮನ್ ಆಗೋಗ್ಬಿಟ್ಟೈತೆ ಅಲ್ವಾ. ನೋಡಬೇಕಾದ್ರೆ ಈ 2 ಇಯರ್ಸಿಂದ ಎಷ್ಟೋ ಜನಗಳು ಈ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ. ಅವ್ರು ನಮ್ಮ ಮುಂದೆ ಇವಾಗ ಜೀವಂತವಾಗಿ ಇಲ್ಲ. ಹಾಗಾಗಿ ಸೇಬು ಆದಷ್ಟು ನಾವು ಸೇಬನ್ನ ಹೆಚ್ಚಾಗಿ ನಾವು ಅದನ್ನು ನಾವು ತೆಗೆದುಕೊಳ್ಳೋದ್ರಿಂದ, ನಮ್ಮ ಆಹಾರ ಒಂದು ಡಯಟ್ನಲ್ಲಿ ಫಾಲೋ ಮಾಡೋದ್ರಿಂದ ತುಂಬ ಅದು ಹಾರ್ಟ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ಹಾರ್ಟ್ನ ಹೆಲ್ತ್ಫುಲ್ಲಾಗಿ ಇಡೋದಕ್ಕೂ ಸಹಕಾರಿಯಾಗುತ್ತೆ. ನೆಕ್ಸ್ಟು ನೀವು ನೋಡ್ಬೋದು ಕಿತ್ತಳೆ ಅಂದರೆ ಆರೆಂಜು ಯಾವ ರೀತಿ ಯಾವುದಕ್ಕೆ ಅದು ಯೂಸ್ಫುಲ್ ಆಗುತ್ತೆ, ಯಾವ ಒಂದು ರೋಗಕ್ಕೆ ಯೂಸ್ಫುಲ್ ಆಗುತ್ತೆ ಅಂದರೆ ಬಾಯಾರಿಕೆ ನಿವಾರಣೆ. ಒಂದೊಂದು ಸಲ ನಾವು ಎಷ್ಟೇ ನೀರು ಕುಡಿದ್ರೂ ನಮಗೆ ದಾಹ ಅನಿಸುತ್ತೆ. ಚಿಕ್ಕ ಮಗುಗೆ ತುಂಬ ಟಯರ್ಡ್, ಆವಾಗ ತುಂಬ ಟಯರ್ಡು, ಸುಸ್ತು ಆ ಥರ. ಯಾಕಂದರೆ ಅವ್ರು ಬಂದುಬಿಟ್ಟು ಜಾಸ್ತಿ ಸ್ನ್ಯಾಕ್ಸ್ಗಳು ಅಂಥದ್ದನ್ನ ಇಷ್ಟಪಡ್ತಾರೆ, ಮನೇಲಿ ಮಾಡಿರುವಂಥ ಅಡುಗೆಗಳನ್ನ ಇಷ್ಟಪಡೋದಿಲ್ಲ. ಆವಾಗ ಏನಾಗುತ್ತೋ ಅವ್ರಿಗೆ ಒಂದು ಹೆಲ್ತಿಯಾದ ಒಂದು ಫಿಟ್ನೆಸ್ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಆದಷ್ಟು ಒಂದು ಆರೆಂಜನ್ನು ಕೊಟ್ಟಾಗ ಅವ್ರಿಗೊಂದು ಟಯರ್ಡ್ನೆಸ್ ಅನ್ನೋದು ಕಡಿಮೆ ಆಗುತ್ತೆ, ಬಾಯಾರಿಕೆ ಅನ್ನೋದು ಕಡಿಮೆ ಆಗುತ್ತೆ. ಮತ್ತು ವಯಸ್ಸಾದರಲ್ಲೂ ಸಹ ತುಂಬ ಟಯರ್ಡ್ನೆಸ್ ಇರುತ್ತೆ, ಅಂಥವ್ರಿಗೂ ತುಂಬ ಇದು ಯೂಸ್ಫುಲ್ ಆಗುತ್ತೆ. 1 kg ಇವಾಗ ಆರೆಂಜ್ ಬಂದು ತುಂಬ ಕಾಸ್ಟ್ಲಿನೂ ಅಲ್ಲ. 1 kg ತೊಗೊಂಬಂದು ನಾನು 1 ವೀಕ್ ಯೂಸ್ ಮಾಡ್ಕೊಂಡು ಅದನ್ನ ಜ್ಯೂಸ್ ರೀತಿಯಲ್ಲಿ ಕುಡಿಬೋದು, ಇಲ್ಲ ಹಾಗೇ ನಾವು ಸಹ ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟು ನೀವು ನೋಡ್ಬೋದು ದಾಳಿಂಬೆ ಬಂದ್ಬಿಟ್ಟು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಮೂತ್ರಕೋಶ ನಿವಾರಣೆಗೆ. ಸೊ ಇವಾಗೆಲ್ಲ ಮೂತ್ರಕೋಶ ಸಂಬಂಧಪಟ್ಟ ಕಾಯಿಲೆಗಳು ಬಂದಾಗ ಎಷ್ಟೋ ಖರ್ಚು ಮಾಡಬೇಕಾಗುತ್ತೆ, ಲಕ್ಷಾನುಗಟ್ಟಲೆ ನಾವು ಖರ್ಚು ಮಾಡಬೇಕಾಗುತ್ತೆ. ಮತ್ತು ಅದರಿಂದ ಬೇರೆ ಬೇರೆ ಸಮಸ್ಯೆಗಳಿಗೂ ಬರೋಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ದಾಳಿಂಬೆನೂ ನಾವು ಅಟ್ಲೀಸ್ಟ್ 15 days ಒನ್ಸ್ ಆ ಥರ ಯೂಸ್ ಮಾಡಿದಾಗ ಈ ಮೂತ್ರಕೋಶ ಸಂಬಂಧಪಟ್ಟಂತಹ ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ, ಅದರ ಒಂದು ಸಂಬಂಧಪಟ್ಟ ಕಾಯಿಲೆಗಳಾಗಲಿ ನಮ್ಮ ಹತ್ರ ಬರೋದಿಲ್ಲ. ನೆಕ್ಸ್ಟು ನೀವು ನೋಡ್ಬೋದು ಸಪೋಟ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನರ ದೌರ್ಬಲ್ಯ ನಿವಾರಣೆಗೆ. ಸೊ ಇವಾಗ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ 6 ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ಆದಷ್ಟು ಸಪೋಟ ಮತ್ತು ಸೇಬನ್ನು ಕೊಡಬೇಕು, ಅದನ್ನೊಂದ್ಬಿಟ್ಟು ಪ್ಯೂರಿ ಥರ ಮಾಡಿ ಕೊಡಬೇಕು ಅಂತ. ಯಾಕಂದರೆ ಬೆಳೆಯುವಂಥ ಮಕ್ಕಳಿಗೆ ನರಗಳು ಸ್ಟ್ರಾಂಗ್ ಆಗಿರಬೇಕು. ವೀಕ್ ಆಗಿದ್ದಾಗ ಬೇರೆ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡೋಂತಹ ಬರುತ್ತೆ. ಸೊ ನರ ದೌರ್ಬಲ್ಯ ಆದಾಗ ನಿಮ್ಗೆ ಗೊತ್ತು ನರ ದೌರ್ಬಲ್ಯ ಆದಾಗ ಏನಾಗುತ್ತೆ, ಫಿಕ್ಸ್ ಬರೋದು, ನಾನಾ ವಿಧದ ಕಾಯಿಲೆಗಳಿಗೆ ಅದು ತುತ್ತಾಗುತ್ತೆ. ಸೊ ಅದನ್ನೆಲ್ಲ ನಾವು ತಡೆಗಟ್ಟಬೇಕು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ತನಕ ಅಂದರೆ ನಾವು ಆವಾಗ ಸಪೋಟನೂ ಅಷ್ಟೇ kg ಒಂದು 30 ರೂಪಾಯಿ 40 ರೂಪಾಯಿ ಅಷ್ಟೇ ಇರುತ್ತೆ. ಸೊ ಇದು ಬೇಕ್ರಿ ಐಟಮ್ಸ್ ಅಂಥದ್ದು ಇಂಥದ್ದು ತಿನ್ನೋದಕ್ಕಿಂತ ಈ ಥರ ನಾವು ವೀಕ್ಲಿ ಒನ್ಸ್ ಈ ಥರ ಸಪೋಟನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ನರ ದೌರ್ಬಲ್ಯನೂ ನರಗಳು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಮಗಿಂತಹ ಸಮಸ್ಯೆಗಳು ಬರೋದಿಲ್ಲ. ನೆಕ್ಸ್ಟು ನೀವು ನೋಡ್ಬೋದು ಕಲ್ಲಂಗಡಿ. ಅದು ಯಾವುದಕ್ಕೆ ತುಂಬ ಸಹಕಾರಿ ಅಂದರೆ ಬೊಜ್ಜು ನಿವಾರಣೆಗೆ. ಇವಾಗ ಒಬೇಸಿಟಿ ಅಂತೀವಿ, ತುಂಬ ಒಬೇಸಿಟಿಯಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ. ಮತ್ತು ಒಬೇಸಿಟಿಯಿಂದ ಬೇರೆ ಇವಾಗ BP, ಶುಗರ್ಸು ಆ ಥರ ಬರ್ತದೆ. ಸೊ ಅದೆಲ್ಲ ಕಂಟ್ರೋಲ್ಗೆ ನಮ್ಮ ಒಂದು ಬಾಡಿ ಫಿಟ್ ಆಗಿರಬೇಕು ಮತ್ತು ಕಂಟ್ರೋಲಲ್ಲಿ ಇರಬೇಕಾದ್ರೆ ನಾವು ಕಲ್ಲಂಗಡಿನ ಆವಾಗವಾಗ ಸೇವನೆ ಮಾಡೋದು ತುಂಬ ಉಪಯುಕ್ತವಾಗಿರುತ್ತೆ. ಏನು ಕಲ್ಲಂಗಡಿ ಬಂದುಬಿಟ್ಟು ಒಂದು ಕಾಯಿ ತೊಗೊಂಬಂದ್ಬಿಟ್ಟು ಒಂದು 100 ರೂಪಾಯಿ ಒಂದು ಸ್ಪೆಂಡ್ ಮಾಡಿದ್ರೂ ನಮಗೆ ಕಲ್ಲಂಗಡಿ ಚೆನ್ನಾಗಿರೋ ಒಂದು ದೊಡ್ಡ ಕಲ್ಲಂಗಡಿ ಸಿಗುತ್ತೆ. ಅದನ್ನೆಲ್ಲರಿಗೂ ಕಟ್ ಮಾಡಿ ಕೊಡೋದ್ರಿಂದ ಚಿಕ್ಕ ಮಕ್ಕಳು ತಿನ್ಬೋದು. ಅವ್ರಿಗೂ ಅದರಲ್ಲಿ ತುಂಬ ವಾಟ್ರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೊಂದು ಈ ಸಮ್ಮರ್ ಸೀಸನಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಬೊಜ್ಜಿರುವಂಥವ್ರು ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬೊಜ್ಜಿರೋರಿದ್ದರೆ ಅಂಥವ್ರಿಗೂ ಸಹ ಅದೊಂದು ಬೊಜ್ಜು ನಿವಾರಣೆಗೆ ತುಂಬ ಅದೊಂದು ಸಹಕಾರಿಯಾಗುತ್ತೆ. ಅದಕ್ಕೇನು ವಿಶೇಷವಾಗಿ ನಾವೇನು ಅದು ಇದು ಆ್ಯಡ್ ಮಾಡಿ ತಿನ್ನಬೇಕು, ಈ ಥರನೇ ತಿನ್ನಬೇಕು ಅಂತೇನಿಲ್ಲ. ಹಣ್ಣು ತೊಗೊಂಬಂದು ತೊಳೆದ್ಬಿಟ್ಟು ಕಟ್ ಮಾಡಿ ನಾವು ಸಿಪ್ಪೆ ತೆಗೆದು ತಿಂದರೆ ಸಾಕು. ನೆಕ್ಸ್ಟು ನೀವು ನೋಡ್ಬೋದು ಶುಂಠಿ. ಅದು ನಮ್ಮ ಕಿಚನಲ್ಲಿ ಯಾವಾಗಲೂ ಇದ್ದೇ ಇರುತ್ತಲ್ವ. ಎಲ್ಲದಕ್ಕೂ ನಾವು ಶುಂಠಿನ ಯೂಸ್ ಮಾಡ್ತೀವಿ. ಮಸಾಲೆ ಸಾರುಗಳಿಗೆಲ್ಲ ಯೂಸ್ ಮಾಡ್ತೀವಿ, ಬೇರೆದಕ್ಕೆಲ್ಲ ಯೂಸ್ ಮಾಡ್ತೀವಿ. ಸೊ ಅದೇನಕ್ಕೆ ಯೂಸ್ ಅಂದರೆ ಕಫ ನಿವಾರಣೆಗೆ. ಇವಾಗ ಚಿಕ್ಕ ಮಕ್ಕಳು ಇರ್ತಾರೆ, 1 year ಆದಂಥ ಮಕ್ಕಳಿದ್ದಂಥ ಪೇರೆಂಟ್ಸ್ಗಳು
ಒಂದು ತಾಯಿ ಏನು ಮಾಡಬೇಕು, ತಾಯಿಗೆ ಒಂದು ಇರ್ಗಿದೊಂದು ಚಿಕ್ಕ ಒಂದು ಟಿಪ್ಸು. ಇವಾಗ ಮಕ್ಕಳು 1 ಇಯರ್ ಆದಮೇಲೆ ಅವ್ರಿಗೆ ಆವಾಗ ಕಫ ಇರುತ್ತೆ, ಕೆಮ್ಮಿದಾಗ ಗೊರಗೊರ ಅನ್ನೋದು ಶಬ್ದಗಳು ಬರುತ್ತೆ, ಮತ್ತು ಕೋಲ್ಡ್ ಆಗಾಗ ಬರ್ತಾ ಇರುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳು ಅಲ್ವಾ, ಕ್ಲೈಮೇಟ್ ಚೇಂಜ್ ಆದಾಗ ಅವ್ರಿಗೆ ರೋಗಗಳು ಸರ್ವೇ ಸಾಮಾನ್ಯ ಆಗಿರುತ್ತೆ. ಸೊ ಸ್ವಲ್ಪ ಶುಂಠಿ, ಸ್ವಲ್ಪ ಹಾಲು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಕಾಳುಮೆಣಸು ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಅಟ್ಲೀಸ್ಟ್ ಮಕ್ಕಳಿಗೆ ಒಂದು 3-4 ಸ್ಪೂನ್ ಒಂದು 2 ಸ್ಪೂನು ಇಲ್ಲ 1 ಸ್ಪೂನು ಕೊಟ್ಟರು ಅವ್ರಿಗೆ ಕಫ ಕಟ್ಟೋದಿಲ್ಲ. ಯಾಕಂದರೆ ಹಾಲು ಕುಡಿಯೋಂಥ ಮಕ್ಕಳಿಗೆ ಕಾಮನ್ನಾಗಿ ಕಫ ಕಟ್ಟುತ್ತೆ. ಆವಾಗ ಇದು ಶುಂಠಿನ ಒಂದು ಕಷಾಯ ರೀತಿಯಲ್ಲಿ ನಾವು ಒಂದೊಂದು ಸ್ಪೂನ್ ಕೊಟ್ರೂ ಮಕ್ಕಳಿಗೆ ಆ ಕಫ ಕಟ್ಟೋದಿಲ್ಲ ಮತ್ತು ಅವರೊಂದು ರೆಸ್ಪಿರೇಟರಿ ಸಿಸ್ಟಮು ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಇಷ್ಟ ಆದರೆ ಈ ವಿಡಿಯೋಸ್ನ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ಮತ್ತು ಈ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡೋದಿದ್ದರೆ ಪ್ಲೀಸ್ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆಗ ನಾನು ಇಂತಹ ಹಾಕುವಂಥ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಇಲ್ಲಿ ತನಕ ನನ್ನ ವಿಡಿಯೋನ ವಾಚ್ ಮಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.